ವರ್ಷದ ಹಿಂದೆ ಅಪಘಾತಕ್ಕೀಡಾಗಿದ್ದ ಹೆಣ್ಮಗಳ ಕಾಲಿಗೆ ವೈದ್ಯರು ರಾಡ್ ಅನ್ನು ಹಾಕಿದ್ರು. ಇತ್ತೀಚೆಗೆ ನೋವು ಬರ್ತಿದೆ, ಅದನ್ನ ತೆಗೆಸೋದಕ್ಕೆ ಮುಂದಾಗಿದ್ರು. ಆಪರೇಷನ್ ಮಾಡ್ತೀವಿ ಎಂದಿದ್ದ ವೈದ್ಯರು ಎಡಗಾಲಿನ ಬದಲು ಬಲಗಾಲು ಕೊಯ್ದಿದ್ದಾರೆ. ಅವರೇ ಪೇಷಂಟ್ ಎದ್ದು ಸರ್ ಈ ಕಾಲ ಅಂದಾಗ ಈ ಕಾಲ ಕೊಯ್ದು. ವೈದ್ಯೋ ನಾರಾಯಣೋ ಹರಿ ಅಂತೀವಿ. ವೈದ್ಯರನ್ನ ದೇವರಿಗೆ ಸಮ ಅಂತಾನು ಕೊಂಡಾಡ್ತೀವಿ. ಆದ್ರೆ ಅದೆಷ್ಟು ವೈದ್ಯರು ಈ ಮಾತಿಗೆ ತಕ್ಕಂತೆ ಇದ್ದಾರೋ ಆ ದೇವರೇ ಬಲ್ಲ. ಯಾಕಂದ್ರೆ ಕೆಲ ಸರಕಾರಿ ಆಸ್ಪತ್ರೆಗಳಲ್ಲಿರೋ ವೈದ್ಯರು ಬಡವರ ಬದುಕಿನ ಜೊತೆ ಚೆಲ್ಲಾಟವಾಡುತ್ತಿದ್ದಾರೆ. ಜೀವ ಉಳಿಸೋದಿರ್ಲಿ, ಜೀವ ತೆಗೆಯದೇ ಇದ್ರೆ ಸಾಕಪ್ಪ ಅನ್ನೋ ಹಾಗಾಗಿದೆ. ಕಷ್ಟ ಅಂತ ಆಸ್ಪತ್ರೆಗೆ ಬರೋ ರೋಗಿಗಳ ಜೀವದ ಜೊತೆ ವೈದ್ಯರೇ ಚೆಲ್ಲಾಟ ಮಾಡುತ್ತಿದ್ದಾರೆ. ಹಾಸನದಲ್ಲಿ ಕಾಲಿನ ಶಸ್ತ್ರಚಿಕಿತ್ಸೆಗೆ ಬಂದಿದ್ದ ಹೆಣ್ಣು ಮಗಳ ಪಾಲಿಗೆ ವೈದ್ಯರೇ ಕಂಟಕವಾಗಿದ್ದಾರೆ. ಎಡಗಾಲಿಗೆ ಆಪರೇಷನ್ ಮಾಡೋದು ಬಿಟ್ಟು ಬಲಗಾಲಿಗೆ ಆಪರೇಷನ್ ಮಾಡಿದ್ದಾರೆ ಅನ್ನೋ ಆರೋಪ ಕೇಳಿ ಬರ್ತಿದೆ. ಸರಕಾರಿ ಆಸ್ಪತ್ರೆಯಲ್ಲಿ ಬಡವರ ಜೀವಕ್ಕೆಲ್ಲ ಗ್ಯಾರಂಟಿ. ಬೇಕಾಬಿಟ್ಟಿ ಚಿಕಿತ್ಸೆ, ಕಣ್ಣೀರಿಡ್ತಿದ್ದಾಳೆ ಬಡ ಮಹಿಳೆ. ರಾಜ್ಯದಲ್ಲಿರೋ ಕೆಲ ಸರಕಾರಿ ಆಸ್ಪತ್ರೆಗಳು ಬಡವರ ಪಾಲಿನ ಕೂಪವಾಗಿ ಮಾರ್ಪಡ್ತಿವೆ. ಸರಕಾರ ಕೋಟಿ ಕೋಟಿ ಸುರಿಯುತ್ತಿದ್ರೂ ಜನರಿಗೆ ನಯಾ ಪೈಸೆ ಪ್ರಯೋಜನವಾಗ್ತಿಲ್ಲ. ಇಷ್ಟು ದಿನ ಒಳ್ಳೆ ಟ್ರೀಟ್ಮೆಂಟ್ ಸಿಗ್ತಿಲ್ಲ ಅಂತ ಜನ ಆಕ್ರೋಶ ಹೊರಹಾಕ್ತಿದ್ರು. ಆದ್ರೀಗ ವೈದ್ಯರು ಕೊಡೋ ಟ್ರೀಟ್ಮೆಂಟ್ ಮೇಲೆಯೇ ಅನುಮಾನ ಶುರುವಾಗಿದೆ. ಎತ್ತಿಗೆ ಜ್ವರ ಬಂದ್ರೆ ಎಮ್ಮೆಗೆ ಬರೆ ಹಾಕ್ತಾರೆ ಅನ್ನೋ ಹಾಗೆ ಎಡಗಾಲಿಗೆ ಸಮಸ್ಯೆಯಾದ್ರೆ ಬಲಗಾಲಿಗೆ ಶಸ್ತ್ರಚಿಕಿತ್ಸೆ ಮಾಡಿದ್ದಾರೆ ಅನ್ನೋ ಆರೋಪ ಕೇಳಿ ಬರ್ತಿದೆ. ಈ ಹೆಣ್ಣು ಮಗಳ ಹೆಸರು ಜ್ಯೋತಿ ಅಂತ. ಚಿಕ್ಕಮಗಳೂರು ಜಿಲ್ಲೆಯ ಬೂಚನಹಳ್ಳಿ ಕಾವಲು ಗ್ರಾಮದ ನಿವಾಸಿ. 2.5 ವರ್ಷದ ಹಿಂದೆ ಅಪಘಾತದಲ್ಲಿ ಪೆಟ್ಟಾಗಿದ್ರಿಂದ ಎಡಗಾಲಿಗೆ ರಾಡ್ ಹಾಕಿದ್ರು. ಒಂದಿಷ್ಟು ದಿನ ಚೆನ್ನಾಗಿಯೇ ಇದ್ದ ಜ್ಯೋತಿಗೆ ಇತ್ತೀಚೆಗೆ ನೋವು ಕಾಣಿಸಿಕೊಳ್ಳೋದಕ್ಕೆ ಶುರುವಾಗಿದೆ. ಹೀಗಾಗಿ ರಾಡ್ ತೆಗೀಬೇಕು ಅಂತ ಡಾಕ್ಟರ್ ಸಂತೋಷ್ ಹೇಳಿದ್ರಂತೆ. ಇವರ ಸೂಚನೆಯಂತೆಯೇ ಹಾಸನದ ಹಿಮ್ಸ್ ಆಸ್ಪತ್ರೆಗೆ ದಾಖಲಾಗಿದ್ರು. ಅದೇ ನೋಡಿ ಈ ಹೆಣ್ಣು ಮಗಳ ಪಾಲಿಗೆ ಕಂಟಕವಾಗಿರೋದು. ಇವರು ಡಾಕ್ಟರ್ಗೆ ಫೋನ್ ಮಾಡಿ ಇನ್ನೇನು ಅವ್ರು ಬಂದು ತೋರ್ಸೋದಕ್ಕೆ ಇನ್ನೇನು ಆಪರೇಷನ್ ಅಂದ್ರಲ್ಲ, ಅವ್ರು ಏನ್ ಮಾಡಿದಾರೆ ಲೆಫ್ಟ್ ಸೈಡ್ ಬಿಟ್ಟು ರೈಟ್ ಸೈಡ್ ಹೋಗ್ಬಿಟ್ಟು ಇವ್ರ ಪೇಷಂಟ್ ಎಷ್ಟು ಸರ್ ಈ ಕಾಲ ಅನ್ನೋ ತನಕನೂ ಕೂಡ ಅವ್ರಿಗೇನು ಇನ್ನೂ ನೆನಪೇ ಇಲ್ಲ. ಅವ್ರು ಪೇಷಂಟ್ಗೆ ಹೇಳ್ತಾರಂತೆ, ಮೇಡಮ್ ಯಾರಿಗೂ ಹೇಳಕ್ ಹೋಗ್ಬೇಡಿ, ಅಲ್ಲಿ ಗೆಡ್ಡೆ ಐತೆ ಅಂತ ಹೇಳಿ ಹೇಳಕ್ ಹೋಗ್ಬೇಡಿ ಅಂತ ಅವ್ರು ಡಾಕ್ಟರ್ ಹೇಳ್ತಾರೆ. ಹಿಮ್ಸ್ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದ ಜ್ಯೋತಿಗೆ ಡಾಕ್ಟರ್ ಸಂತೋಷ್ ಅವರೇ ಶಸ್ತ್ರಚಿಕಿತ್ಸೆ ಮಾಡಿದ್ದು. ಆಪರೇಷನ್ ಥಿಯೇಟರ್ಗೆ ಕರ್ಕೊಂಡು ಹೋದಾಗ ಎಡಗಾಲಿನ ಬದಲು ಬಲಗಾಲನ್ನ ಸೀಳಿದ್ದಾರೆ. ಆದ್ರೆ ಅಲ್ಲೆಲ್ಲೂ ರಾಡ್ ಇಲ್ಲದಿದ್ದರಿಂದ ತಮ್ಮ ತಪ್ಪಿನ ಅರಿವಾಗಿದೆ. ಕೊನೆಗೆ ಎಡಗಾಲಿಗೂ ಶಸ್ತ್ರಚಿಕಿತ್ಸೆ ಮಾಡಿ ರಾಡ್ ಹೊರತೆಗೆದಿದ್ದಾರಂತೆ. ವೈದ್ಯರೇನೋ 2 ಕಾಲನ್ನ ಕೊಯ್ದು ಮುಗಿಸಿದ್ದಾರೆ. ಆದ್ರೆ ನೋವು ಅನುಭವಿಸ್ತಿರೋದು ಈ ಹೆಣ್ಣು ಮಗಳು. ಹೀಗಾಗಿ ವೈದ್ಯರ ವಿರುದ್ಧ ಕುಟುಂಬಸ್ಥರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದು ಸೂಕ್ತ ಪರಿಹಾರಕ್ಕೆ ಪಟ್ಟು ಹಿಡಿದಿದ್ದಾರೆ. ಸ್ಲಿಪ್ ಆಗಿತ್ತ ಕಾಲು, ಅದಕ್ಕೆ ರಾಡ್ ಹಾಕ್ಸಿದ್ವು. ರಾಡ್ ತೆಗ್ಸಕ್ಕಂತೇಳಿ 2 ವರ್ಷ ನಂತರ ಬಂದಿರೋದು. ಅವರು ಎಡದೇ ಕಾಲು ತೆಗೆದ್ಬಿಟ್ಟು ಬಲದೇ ಕಾಲು ಫಸ್ಟ್ ಫ್ರಾಕ್ಚರ್ ಮಾಡಿದ್ದಾರೆ. ಮತ್ತು ಗೊತ್ತಿಲ್ಲದೆ ಅದು ಮಾಡಿದ್ವಿ ಅಂತೇಳಿ ಮತ್ತೆ ಸಾರಿ ಅಂತೇಳಿ ಮತ್ತೆ ಈ ಕಡೆ ಕಾಲನ್ನು ಆಪರೇಷನ್ ಮಾಡಿದ್ದಾರೆ. ಈಗ ಎಡಗಾಲಲ್ಲಿ ರಾಡ್ ಇದ್ದಿದ್ದ, ಎಡದೇ ಕಾಲಲ್ಲಿ ರಾಡ್. ಅದು ಯಾರೇ ಏನೇ ತಪ್ಪು ಮಾಡಿದ್ರು, ಅವರು ಎಕ್ಸ್ರೇ ಟೆಕ್ನಿಷಿಯನ್ ಆಗಿರ್ಬೋದು, ಡಾಕ್ಟರ್ ಆಗಿರ್ಬೋದು, ಅನಸ್ಥೆಟಿಸ್ಟ್ ಆಗಿರ್ಬೋದು, ಓಟಿ ಸ್ಟಾಫ್ ಕೆಲಸ ಎಲ್ಲರದ್ದು ಈಗ ಅವ್ರ ಮೇಲೆ ಕ್ರಮ ಜರುಗಿಸೋಕ್ಕೆ ಸರ್ಕಾರಕ್ಕೆ ಬರೀ. ಒಟ್ನಲ್ಲಿ ಕಾಲು ನೋವು ಅಂತ ಬಂದ ಹೆಣ್ಣು ಮಗಳಿಗೆ 2 ಕಾಲನ್ನು ನೆಲಕ್ಕಿಡದಂತಾಗಿದೆ. ನಿಜಕ್ಕೂ ವೈದ್ಯರು ನಿರ್ಲಕ್ಷ್ಯ ಮಾಡಿದ್ದೇ ಆದ್ರೆ ತಕ್ಕ ಶಿಕ್ಷೆ ಆಗ್ಲೇಬೇಕು. ಬೇಜವಾಬ್ದಾರಿ ತೋರಿಸಿರೋ ವೈದ್ಯರಿಗೆ ಇದೊಂದು ಪಾಠ ಆಗಬೇಕು. ಕೃಷ್ಣ ಇಬ್ಬೇಡು, ನ್ಯೂಸ್ 18 ಹಾಸನ.